ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಜಸ್ಟ್ ಇನ್ನು ಬರ್ತಾ ಇದೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟು IPL ಕಡೆಯಿಂದ. IPL ನ UAE ಶಿಫ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರಂತೆ. ರೀಸನ್ ಬಿಹೈಂಡ್ ಇಟ್ ಈಸ್ ಸಿಂಪಲ್ಲು. ಇದು ಎಕ್ಸ್ಪೆಕ್ಟೆಡ್ ಲೈನ್ಸ್ ಅಲ್ಲೇ ಇತ್ತು, ಬಟ್ ಆದರೂ ಕೂಡ ಸ್ಟೇಟ್ಮೆಂಟ್ಗಳಂತೂ ಬಂದಿತ್ತು ಅಫಿಷಿಯಲ್ಸಿಂದ. ಅದು ಏನೇ ಆದರೂ ಕೂಡ ತಿಪ್ಪುರ್ಲಾಗ ಹೊಡೆದ್ರು ಕೂಡ ಎಲೆಕ್ಷನ್ ಏನೇ ಮಾಡ್ಕೊಂಡ್ರು ಕೂಡ ನಾವು ಇಂಡಿಯಾದಲ್ಲೇ ನಡೆಸ್ತೀವಿ, ಅದು ಇದು ಅಂತೆಲ್ಲ ಬಂದಿತ್ತು ಸ್ಟೇಟ್ಮೆಂಟ್ಗಳು. ಬಟ್ ಇವಾಗ BCCI ಅಫಿಷಿಯಲ್ಸ್ UAE ಹೋಗಿದಾರಂತೆ. ಅಲ್ಲೆಲ್ಲ ಕಂಡೀಷನ್ಸ್ ನಾವು ನೋಡ್ಕೊಳ್ಳೋದಕ್ಕೆ ಹೆಂಗಿದೆ, ಏನಾಗುತ್ತೆ, ಎತ್ತ, ಅದು ಇದು ಅಂತೆಲ್ಲ ನೋಡ್ಕೊಳ್ಳೋದಕ್ಕೆ UAE ತಲುಪಿದಾರಂತೆ. ಈ ಸಲ IPL UAE ಶಿಫ್ಟ್ ಆಗೋ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಇವಾಗ ಬರ್ತಾ ಇದೆ ಮಗ. ಹಾಫ್ ಆಫ್ ದ ಫೇಸ್ ಇಲ್ಲಾಗುತ್ತೆ, ಹಾಫ್ ಆಫ್ ದ ಫೇಸು ಅಲ್ಲ, ಇನ್ಫ್ಯಾಕ್ಟ್ ಸ್ವಲ್ಪ ಮ್ಯಾಚ್ಗಳು ಏನು ಬಿಟ್ಟಿದ್ದಾರೆ ಸ್ಕೆಡ್ಯೂಲು, ಸೊ ಆ ಮ್ಯಾಚಸ್ ಎಲ್ಲ ಇಂಡಿಯಾದಲ್ಲೇ ಆಗುತ್ತೆ. ಅದಾದ್ಮೇಲೆ ಏನಿದೆ ಅದೆಲ್ಲ UAE ಆಗುತ್ತೆ ಅಂತ ಇವಾಗ ಅಪ್ಡೇಟ್ ಬರ್ತಾ ಇದೆ. ಬಟ್ ಇನ್ನು ಅಫಿಷಿಯಲ್ ಕನ್ಫರ್ಮೇಷನ್ ಅಂತೂ BCCI ಕಡೆಯಿಂದ ಬಂದಿಲ್ಲ, IPL ಗವರ್ನಿಂಗ್ ಕೌನ್ಸಿಲ್ ಕಡೆಯಿಂದ ಬಂದಿಲ್ಲ ಆಗುತ್ತೆ ಅಂತ. ಬಟ್ ಅಫಿಷಿಯಲ್ಸ್ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ ಪ್ರಕಾರ ಅವ್ರು ಆಲ್ರೆಡಿ ಇವಾಗ UAE ಒಂಥರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂತ ಇದ್ರಂತೆ, ಹಂಗಾಗಬೇಕು ಹಿಂಗಾಗಬೇಕು ಅಂತ. ಯಾಕೆ ಅಂತಂದ್ರೆ ಇವತ್ತು ಅನೌನ್ಸ್ ಆಗುತ್ತೆ ಎಲೆಕ್ಷನ್ ಡೇಟು ಅಂತ ಅಪ್ಡೇಟ್ ಬಂದಿದೆ. ಇವತ್ತು 3 ಗಂಟೆಗೆ ಅರೌಂಡ್ ಅನೌನ್ಸ್ ಆಗ್ಬೋದು ಯಾವತ್ತು ಎಷ್ಟೆಷ್ಟು ಫೇಸಲ್ಲಿ ಜನರಲ್ ಎಲೆಕ್ಷನ್ ನಡೆಯುತ್ತೆ ಅಂತ. ಸೊ ಎಲೆಕ್ಷನ್ ಕಾರಣದಿಂದ UAE ಶಿಫ್ಟ್ ಮಾಡಬೇಕು, ಸೆಕ್ಯೂರಿಟಿ ರೀಸನ್ಸಿಂದ ಶಿಫ್ಟ್ ಮಾಡಬೇಕು ಅಂತ ಅನ್ಕೊಂತ ಇದ್ದಾರಂತೆ. ಮೊದಲೇ ಇಲ್ಲಿ ಬಾಂಬ್ ಬ್ಲಾಸ್ಟ್ ಎಲ್ಲ ಆಗಿದೆ ಅಲ್ಲಿ ಬೆಂಗಳೂರಲ್ಲಿ. ಸೊ ಅದೆಲ್ಲ ಇದ್ದೇ ಇರುತ್ತೆ ತಲೆಯಲ್ಲೆಲ್ಲ, ಬ್ಯಾಕ್ಗ್ರೌಂಡಲ್ಲಿ ಓಡ್ತಾನೆ ಇರುತ್ತೆ, ಏನಾಗ್ಬೋದು, ಹಂಗಾಗ್ಬೋದು ಹಿಂಗಾಗ್ಬೋದು ಅಂತೆಲ್ಲ. ಸೇಫ್ಟಿ ಪ್ರಿಕಾಷನ್ ಆಗಿ, ಪ್ರಿಕಾಷನರಿ ಮೆಷರ್ ಆಗಿ ತಗೊಂಡು ಹೋಗಬೇಕು UAE ಅಂತ ಅಪ್ಡೇಟ್ ಬರ್ತಾ ಇದೆ. ಬಟ್ ಅಫಿಷಿಯಲ್ ಕನ್ಫರ್ಮೇಷನ್ ಬರೋರ್ಗು ನಾವು ವೆಯ್ಟ್ ಮಾಡಬೇಕು. ಅದು ಅಫಿಷಿಯಲ್ ಕನ್ಫರ್ಮೇಷನ್ ಯಾವಾಗ ಬರುತ್ತೆ ಅಂತಂದರೆ ಇನ್ನೇನು ಕೆಲವೇ ದಿನದಲ್ಲಿ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸ್ಕೆಡ್ಯೂಲು ಅಫಿಷಿಯಲ್ ಸೆಕೆಂಡ್ ಫೇಸ್ದು. ಸೊ ಕಾದು ನೋಡೋಣ ಗುರು, ಏನೋ ಅಫಿಷಿಯಲ್ ಅನೌನ್ಸ್ಮೆಂಟ್ಗಳಿಂದ ಬರುತ್ತೆ, ಇನ್ನೇನು ಟರ್ನ್ ಆ್ಯಂಡ್ ಟ್ವಿಸ್ಟ್ಗಳೆಲ್ಲ ನೋಡೋದಕ್ಕೆ ಸಿಗುತ್ತೋ ಅಂತ. ಪಾಸ್ಪೋರ್ಟು ಅದು ಇದೆಲ್ಲ ಸಬ್ಮಿಟ್ ಬೇರೆ ಮಾಡೋದಕ್ಕೆ ಹೇಳಿದಾರಂತೆ. ಅಂದರೆ ಮುಂಚೆನೇ ಓವರ್ಸೀಸ್ ಪ್ಲೇಯರ್ಗಳೆಲ್ಲ ಸಬ್ಮಿಟ್ ಮಾಡಬೇಕು, ಬಟ್ ಇಂಡಿಯನ್ ಪ್ಲೇಯರ್ಸ್ಗಳೆಲ್ಲ ಏನಿದ್ದಾರೆ IPL ಆಡೋವಂಥವ್ರು ಅವ್ರದ್ದೆಲ್ಲ ಪಾಸ್ಪೋರ್ಟ್ ಎಲ್ಲ ಟೀಮ್ಗಳಿಗೆಲ್ಲ ಹೇಳಿದ್ದಾರೆ, ಫ್ರಾಂಚೈಸ್ಗಳೇ ಹೇಳಿದಾರಂತೆ. ಪಾಸ್ಪೋರ್ಟ್ಗಳನ್ನೆಲ್ಲ ಸಬ್ಮಿಟ್ ಮಾಡಿ ನೀಟಾಗೆಲ್ಲ ನೋಡ್ಕೊಳ್ಳಿ, ಏನೂ ಇಶ್ಯೂ ಆಗ್ದಂಗೆ ನಾವು ಹೋಗ್ತಾ ಇದ್ದೀವಿ, ಹೋಗೋ ಸಾಧ್ಯತೆ ಇರುತ್ತೆ UAE ಕೂಡ ಅಂತ ಒಂದು ಅಫಿಷಿಯಲ್ ಅಪ್ಡೇಟ್ನ ಕೊಟ್ಟಿದ್ರಂತೆ BCCI ಅವರು ಎಲ್ಲ ಫ್ರಾಂಚೈಸಿಗಳಿಗೂ ಕೂಡ. ಸೊ ಏನು ಬೇಕಾದರೂ ಆಗ್ಬೋದು, ಇಂಡಿಯಾದಲ್ಲಿ ಆದರೂ ಆಗ್ಬೋದು, ಬಟ್ UAE ಮೂವ್ ಆಗುವಂಥ ಸಾಧ್ಯತೆ ಜಾಸ್ತಿ ಕಾಣುತ್ತದೆ. ಯಾಕಂದರೆ ಸೆಕ್ಯೂರಿಟಿ ರೀಸನ್ಸ್ ಇಂದ ಕಾದು ನೋಡೋಣ. ಹೋಪ್ ಫಾರ್ ದ ಬೆಸ್ಟ್, ಇಂಡಿಯಾದಲ್ಲೇ ಆಗಲಿ ಅಂತ ಕೇಳ್ಕೊಳ್ಳೋಣ. ಎಷ್ಟು ಮ್ಯಾಚ್ ಸಿಗುತ್ತೆ, 2 ಮ್ಯಾಚ್ ಸಿಗುತ್ತೆ ನಮ್ಮ RCBಗೆ ಇಲ್ಲಿ ಬೆಂಗಳೂರಲ್ಲಿ. ಇವಾಗ 3 ಮ್ಯಾಚ್ ಆಲ್ರೆಡಿ ನಮ್ಮ RCBಗೆ 100% ಅದು ಆಡ್ತಾರೆ. ಎಲೆಕ್ಷನ್ ಇದ್ರು, ಎಲೆಕ್ಷನ್ ಇಲ್ಲ ಅಂದ್ರೂ, ಅನೌನ್ಸ್ ಆದರೂ ಅನೌನ್ಸ್ ಆಗಿಲ್ಲ ಅನ್ನೋ 3 ಮ್ಯಾಚ್ ಕಡೆ ಬಿಟ್ಬಿಟ್ಟಿದ್ದಾರೆ, ಅದಂತೂ ಪಕ್ಕ ಆಡ್ತಾರೆ. ಬಟ್ ಅದಾದಮೇಲೆ ಇನ್ನು ಮಿಕ್ಕಿರುವಂಥ ಮ್ಯಾಚ್ಗಳಿನ್ನ 4-5 ಮ್ಯಾಚ್ ಏನಿದೆ, ಸೊ ಅದು ಆಡ್ತಾರೋ ಆಡೋದಿಲ್ವೋ ಅನ್ನೋ ಒಂದು ಕ್ವೆಶನ್ ಅಂತೂ ಬರುತ್ತೆ. ಕಾದು ನೋಡ್ಬೇಕಷ್ಟೇ. ಹೋಪ್ ಫಾರ್ ದ ಬೆಸ್ಟ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.